ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವು ಹಿರಿಯ ವಕೀಲರು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಬಗ್ಗೆ ತಾವು ಹೇಳಿ ಸರ್. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಕಡೆಯಿಂದ ಬಹಳ ಆದಿವಾಸಿಗಳು, ಅಲೆಮಾರಿಗಳು, ಅಲ್ಪಸಂಖ್ಯಾತರು ಅನೇಕ ಜನ ಬಂದಿದ್ರು. ಇವತ್ತು ನಾವು ಯಾಕೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಅಂತ ಹೇಳಿದ್ರೆ, ಒಂದು ಕಡೆ ನಮ್ಮ ಎಲ್ಲಾ ಸಮುದಾಯಗಳಿಗೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ನಾವು ಸುಮಾರು 56,000 ಕೋಟಿನ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಅಂತ. ಮತ್ತೊಂದು ಕಡೆ ನಾವು ನಮ್ಮನ್ನ ಬೆಲೆ ಏರಿಸೋದ್ರ ಬಗ್ಗೆ ಅವರು ಬಿಜೆಪಿ ಅವರು ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬೆಲೆ ಏರಿಸಿರೋದು ಏನನ್ನ? ಹಾಲಿನ ಬೆಲೆ 4 ರೂಪಾಯಿ ಏರಿಸಿರೋದು. 4 ರೂಪಾಯಿ ಹಾಲಿನ ಬೆಲೆ ಏರಿಸಿದ್ದು ಅಂತಂದ್ರೆ ಯಾರಿಗೆ ಅನುಕೂಲ ಆಗತ್ತೆ? ಇಲ್ಲಂತ ರೈತರಿಗೆ ಅನುಕೂಲ ಆಗುವಂಥದ್ದು. ಅದನ್ನ ಬಿಟ್ರೆ ನಾವಿಲ್ಲಂತ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಇದನ್ ಬಗ್ಗೆ ಒಂದು ಶಬ್ದನೂ ಮಾತಾಡ್ತಿಲ್ಲ ಅವರು. ನಾವು ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತಾ ಇಲ್ಲ, ಒಂದು ರೈಸ್ ಮಾಡಿದ್ ಮಾತ್ರ ಹೇಳ್ತಾ ಇದ್ದಾರೆ. ನಾವು ಯಾಕೆ ಇವತ್ತು ಪ್ರತಿಭಟನೆ ಹಮ್ಕೋಬೇಕಾಯ್ತು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಪ್ರೈಸ್ ರೈಸ್ ಇದೆಯಲ್ಲ, ಅವ್ರ ಪ್ರೈಸ್ ರೈಸ್ ನಮ್ಗೆ ಆಗ್ತಾ ಇರುವಂತ ಟ್ಯಾಕ್ಸ್ಗಳು ನೋಡಿ. ಸಿಲಿಂಡರ್ ಬೆಲೆ ತಗೊಳ್ಳಿ ನೀವು. ಸಿಲಿಂಡರ್ ಎಷ್ಟು ಬೆಲೆ ಇತ್ತು, ಇವತ್ತು ಎಷ್ಟು ಬೆಲೆ ಇದೆ? 1,000 ರೂಪಾಯಿ ಕೊಟ್ಟು ಯಾರಾದ್ರೂ ಸಿಲಿಂಡರ್ ಕೊಂಡ್ಕೊಂಡು ಬಡಬಗ್ರು ಬದುಕ್ಲಿಕ್ಕಾಗತ್ತಾ? ನೀವು ಯಾವುದೇ ಬಿಡಿಸಿ ತಗೊಳ್ಳಿ, ಕೇಂದ್ರ ಸರ್ಕಾರದಿಂದ ಬರುವಂತಹ ಯಾವುದನ್ನೇ ತಗೊಳ್ಳಿ, ಅದ್ರ ಮೇಲೆ 4ರಷ್ಟು 10ರಷ್ಟು ಟ್ಯಾಕ್ಸ್ಗಳಾಗ್ತಾ ಇದ್ದಾರೆ. 2 ರೂಪಾಯಿದ ಕೋಳಿ ಮೊಟ್ಟೆ ಇವತ್ತು 7 ರೂಪಾಯಿ 8 ರೂಪಾಯಿಗೆ ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದನ್ನ ಮರೆಮಾಚಿ ಬರೀ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರೋದನ್ನ ಹೈಲೈಟ್ ಮಾಡಿ ಅವರು ಬಿಜೆಪಿ ಅವರು ಮಾಡ್ತಾ ಇದಾರಲ್ಲ, ಆ ಸುಳ್ಳುಗಳನ್ನ ನಾವು ಇವತ್ತು ಒಡೆದು ನಿಜವಾದ ಸತ್ಯವನ್ನ ಹೇಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಪ್ರತಿಭಟನೆ ಮಾಡಿದೀವಿ. ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿದರು. ಇದೆಲ್ಲಕ್ಕಿಂತಲೂ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಜಿ.ಸಿ. ಚಂದ್ರಶೇಖರ್ ಅವರು ಆರ್ಗನೈಸ್ ಮಾಡಿದ್ದಿದೆಯಲ್ಲ, ಅದು ಅತ್ಯಂತ ಅದ್ಭುತವಾದಂತಹ ಆರ್ಗನೈಸಿಂಗ್ ಅಂತ ಅನ್ಸುತ್ತೆ. ಇವತ್ತು ನಾವು ಮಾಡಿದ್ದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೇನೆ. ಸರ್, ತಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸರ್, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ದಿರ ಈಗ ಆಡಳಿತ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ 56,000 ಕೋಟಿ ಮೀಸಲಿಟ್ಟಿದ್ರು ಈಗ ಮೊನ್ನೆ ತಾವು ಗಮನಿಸ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿ ಪಕ್ಷದಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಸನ್ಮಾನ್ಯ ಇವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಂತೆ ಯಡಿಯೂರಪ್ಪನವರು ಮತ್ತೆ ಅವರ ಮಗ ಅಧ್ಯಕ್ಷರಾದ ವಿಜೇಂದ್ರ ಅವರು ಜನಾಕ್ರೋಶ ಆಂದೋಲನ ಅಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಜನಾಕ್ರೋಶ ಆಂದೋಲನ ಅಂತ ಪ್ರತಿಯೊಂದು ಕಡೆನೂ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ತಾವೆಲ್ಲ ಹೇಳಿ ಸರ್. ನೋಡಿ, ಜನಾಕ್ರೋಶ ಆಂದೋಲನ ಅವ್ರು ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಪ್ರೈಸ್ ರೈಸ್ ಇಂದ ಮಾಡ್ತಾ ಇರುವಂತದ್ದು. ಮತ್ತು ಜನಾಕ್ರೋಶ ಯಾವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ. ಜನರು ಎಂದೂ ಕೂಡ ರಾಜ್ಯ ಸರ್ಕಾರ ವಿರುದ್ಧ ಯಾವುದೇ ಆಕ್ರೋಶವನ್ನ ತೋರಿಸಿಲ್ಲ. ಯಾಕಂತಂದ್ರೆ ಆ ಹೆಣ್ಮಕ್ಳು ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ರೆ ತಿಂಗಳಿಗೆ ಅವರು 3,000 ರೂಪಾಯಿ ತಗೊಳ್ತಾ ಇದಾರೆ. ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಫ್ರೀ ಸಿಕ್ಕಿದೆ. ಆಮೇಲೆ ಅವ್ರಲ್ಲಿ ಗ್ರಾಜುಯೇಟ್ಸ್ ಅನ್ಎಂಪ್ಲಾಯ್ಡ್ ಇದ್ರೆ ಅವ್ರಿಗೆ 3,000 ಸಿಗ್ತಾ ಇದೆ. ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ ಇದ್ರೆ ಅವ್ರಿಗೆ 1,500 ರೂಪಾಯಿ ಸಿಗ್ತಾ ಇದೆ. ಹಿಂಗ್ ಎಲ್ರಿಗೂ ಕೂಡ ಅವ್ರಿಗೆ ಸಿಗ್ಬೇಕಾಗಿರುವಂತ ಬೆನಿಫಿಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಇವತ್ತು ಬೆಂಗಳೂರಲ್ಲೇ ನೋಡಿ ನೀವು, ಬೆಂಗಳೂರಲ್ಲಿ ಎಷ್ಟೊಂದು ಫ್ಲೈಓವರ್ಸು, ಎಷ್ಟೊಂದು ಅಂಡರ್ ಪಾಸ್ಗಳು ಇವತ್ತು ಶುರುವಾಗ್ತಾ ಇದಾವೆ. ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಅವ್ರ ಏನು ಅಟೆಂಪ್ಟ್ ಮಾಡಿರಲಿಲ್ಲ ಬಿಜೆಪಿ ಅವರು. ಎಲ್ಲಾ ಅಟೆಂಪ್ಟ್ಗಳನ್ನು ಈಗ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ನಾವು ಪ್ರೋಗ್ರೆಸಿವ್ ಆದಂತಹ, ಅಭಿವೃದ್ಧಿಶೀಲವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದೀವಿ. ಆದ್ರಿಂದ ಜನಾಕ್ರೋಶ ಮಾಡ್ಬೇಕಾಗಿರೋದು ನಮ್ಮ ವಿರುದ್ಧ ಅಲ್ಲ, ಅದು ಬಿಜೆಪಿ ವಿರುದ್ಧ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೊಂದು ಸರ್, ಈಗ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಿದ್ರು. ಮತ್ತೆ ಆ ಬಿಜೆಪಿ ಅವರು ಆದ್ಮೇಲೆ ಒಂದ್ 2-3 ಸಲ ಬಿಟ್ಟು ಇವರು ಜೆಡಿಎಸ್ ಪಕ್ಷದಿಂದ ಅವ್ರದ್ದು ಏನೊಂದು ಕಾನ್ಸೆಪ್ಟ್, ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಅಂದ್ಬಿಟ್ಟು ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ರು. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರೇನ್ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದವ್ರದ್ದು 10 ಗಟ್ಟಲೆ ಭ್ರಷ್ಟಾಚಾರದ ದಾಖಲೆಗಳಿದೆ, ತಮ್ಮ ಮುಂದೆ ಜನತೆ ಮುಂದೆ ಇಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವು ಹೇಳಿ ಸರ್. ಅಲ್ಲ, ಇವರು ಕುಮಾರಸ್ವಾಮಿ ಯಾವಾಗಲೂ ಗಾಳಿಯಲ್ಲಿ ಗುಂಡೊಡೆಯೋದ್ರಲ್ಲಿ ಅವರು ನಂಬರ್ 1 ಅಂತ ಅನ್ಸುತ್ತೆ.
ಅದನ್ನ ಹೇಳೋಂಗಿದ್ರೆ ವಿತ್ ದಾಖಲೆಗಳ ಸಮೇತ, ವಿತ್ ಆಧಾರಗಳ ಸಮೇತ ಹೇಳಿ. ಅದನ್ನ ಯಾವತ್ತೂ ಹೇಳ್ತೀನಿ ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ದಾಖಲೆಗಳಿದ್ಯಾ, ನಿಮ್ಮ ಹತ್ರ ಆಧಾರ ಇದೆಯಾ, ಅದನ್ನ ಪ್ರೊಡ್ಯೂಸ್ ಮಾಡಿ, ಜನಗಳ ಮುಂದೆ ಹೇಳಿ, ನಿಮ್ಮಂತ ಜರ್ನಲಿಸ್ಟ್ ಮುಂದ್ಗಡೆ ಅದನ್ನ ಹೇಳಿ. ಅದನ್ನ ಬಿಟ್ಬಿಟ್ಟಿದ್ದೆ ಏನೋ ಒಂದು ಗಾಳಿಯಲ್ಲಿ ಗುಂಡು ಹೊಡ್ದಂಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ವೇಗಾಗಿ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾರು ಕೂಡ ಅದ್ ನಂಬಲ್ಲ. ಆಮೇಲೆ ಕುಮಾರಸ್ವಾಮಿ ಮಾತು ಬಗ್ಗೆ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಅವ್ರು ಹೇಳ್ಕೊಂಬತ್ತಿದ್ದೇನಂದ್ರೆ, ಏನೋ ಒಂದು ಇಶ್ಯೂ ಹೇಳ್ತಾರೆ, ಇದನ್ನ ಸಂದರ್ಭ ಬಂದಾಗ ನಾನು ದಾಖಲೆಗಳು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭ ಎಲ್ಲರೂ ಮರ್ತೇ ಹೋಗಿರ್ತಾರೆ. ಇದು ಇವರು ನಮ್ಮ ಕುಮಾರಸ್ವಾಮಿ ಅವರು ಮೊದ್ಲಿಂದಲೂ ಮಾಡ್ಕೊಂಡ್ ಬಂದಂತಹ ವಿಧಾನ ಇದು. ಇದನ್ನು ಯಾರು ನಂಬ್ತಾ ಇಲ್ಲ. ಆಮೇಲೆ ಬಿಜೆಪಿದಾಗ್ಲಿ JDS ಆಗ್ಲಿ ಬೇರೆ ಬೇರೆ ಪ್ರತಿಭಟನೆಗಳಲ್ಲ. ಅವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಆ ಎರಡೂ ಪಕ್ಷಗಳು ಬೇರೆ ಬೇರೆ ಅಲ್ಲ ಅಂತ ಹೇಳಿ ನನಗೀಗ ಅನ್ನಿಸ್ತಾ ಇದೆ. ಸರ್, ಇನ್ನೊಂದು ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀವಿ. ನಾವು ಹಿರಿಯ ವಕೀಲರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಸರ್. ನಮ್ಗೆ ಇಲ್ಲಿ ಏನ್ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಸರ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ OBC ನಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು ಲಕ್ಷಾಂತರ ಜನ ವಿದ್ಯಾವಂತರಿದ್ದಾರೆ ಸರ್. ಒಳ ಮೀಸಲಾತಿ ಜಾರಿಗೆ ಆಗಿದ್ದಿದ್ರೆ ಬಹಳಷ್ಟು ಅವರಿಗೆ ಯೂಸ್ಫುಲ್ ಮತ್ತೆ ಬೆನಿಫಿಟ್ಸ್ ಆಗೋದು. ಬಹಳಷ್ಟು ವಿಳಂಬ ಧೋರಣೆ ಆಗ್ತಾ ಇದೆ ಸರ್. 30 ವರ್ಷಗಳಿಂದ ಆ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಹೋರಾಟ ಮಾಡ್ತಾನೆ ಇದ್ದಾರೆ. ತಾವು ಹಿರಿಯರಿದ್ದೀರಾ, ನೀವು ಕೂತು ಚರ್ಚೆ ಮಾಡಿ ಆ ಒಳ ಮೀಸಲಾತಿ ಜಾರಿ ಆದ್ರೆ ವಿದ್ಯಾವಂತರಿಗೆಲ್ಲ ಅನುಕೂಲ ಆಗುತ್ತೆ ಸರ್. ಅದ್ರ ಬಗ್ಗೆ ತಾವು ಹೇಳಿ ಸರ್. ನೋಡಿ, ಒಳ ಮೀಸಲಾತಿ ಮತ್ತು ಜಾತಿ ಸಮೀಕ್ಷೆ ಇದೆಯಲ್ಲ, ಎರಡಕ್ಕೂ ಕೂಡ ನಾವು ಪರವಾಗಿದ್ದೀವಿ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೇ ಅದನ್ನ ನಾವು ಹೇಳ್ಕೊಂಡು ಹೋಗಿದ್ದೀವಿ. ನಮ್ಮ ಪಕ್ಷ ಅದಕ್ಕೆ ಬದ್ಧವಾಗಿದೆ. ಈಗ ನೋಡಿ, ಜಾತಿ ಸಮೀಕ್ಷೆ ಇದೇ ತರ ಹೇಳ್ತಾ ಇದ್ರು, ಕಡೆಗೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಹಂಗೆ ಒಳ ಮೀಸಲಾತಿ ಕೂಡ ಆದಷ್ಟು ಬೇಗ ಆಗತ್ತೆ ಅನ್ನೋ ನಂಬಿಕೆ ಇದೆ. ವೈಯಕ್ತಿಕವಾಗಿ ನಾನು ಒಳ ಮೀಸಲಾತಿಯ ಪರವಾಗಿದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಅಲ್ಲಾಗಿರುವಂತ ಅನ್ಯಾಯ ಇದೆಯಲ್ಲ, ಅನ್ಯಾಯನ ಸರಿಪಡಿಸ್ಬೇಕು. ಸಂವಿಧಾನ ಏನ್ ಹೇಳುತ್ತೆ, ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ, ಯಾರಿಗೂ ಕೂಡ ನೀವು ಬೆನಿಫಿಟ್ಸ್ ಕೊಡುವಾಗ ಕೆಲವರಿಗೆ ಜಾಸ್ತಿ, ಕೆಲವರಿಗೆ ಕಡಿಮೆ ಕೊಡಬಾರ್ದು. ಎಲ್ರಿಗೂ ಸಮಾನವಾಗಿ ಬೆನಿಫಿಟ್ಸ್ ನ ಹಂಚಬೇಕು ಅನ್ನುವಂಥದ್ದೇ ಬಾಬಾ ಸಾಹೇಬರ ಉದ್ದೇಶ. ಅದನ್ನೇ ಆರ್ಟಿಕಲ್ 14 ಆರ್ಟಿಕಲ್ 15 ಅವರು ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಕೂಡ ಹೇಳ್ಕೊಂಡು ಹೋಗಿರುವಂತದ್ದು. ಆದ್ರಿಂದ ಒಳ ಮೀಸಲಾತಿಗೆ ನಾವು ಬದ್ಧರಾಗಿದ್ದೇವೆ. ಖಂಡಿತ ಒಳ ಮೀಸಲಾತಿ ನಮ್ಮ ಪಕ್ಷದ ಸರ್ಕಾರದಿಂದಲೇ ಅದು ಜಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಂಬ್ಕೊಂಡಿದ್ದೀನಿ. ನಿಮಗೆ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಸರ್, ಈಗ ಸಾಮಾನ್ಯ ಜನ ಅಲ್ಲಿ ಹೋಗಿ ಮನವಿ ಪತ್ರ ಕೊಟ್ಟು ಮಾತಾಡೋದು ಬೇರೆ ತರ ಇದೆ ಸರ್. ನಾವು ಹಿರಿಯ ವಕೀಲರ ಡಾಕ್ಟರ್ ಸಾಹೇಬರು ನೀವು ಹೇಳಿದಿರೋ, ನೀವು ಒಂದು ಮುಖ್ಯಮಂತ್ರಿಗಳ ಹತ್ರ ಒಂದು ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲೇ ಒಳ ಮೀಸಲಾತಿ ಜಾರಿಗೆ ತರಿಸ್ಬೇಕಂತ ನಾವು ಕೇಳ್ಕೊಂಡ್ವಿ ಸರ್. ಅದ್ರ ಬಗ್ಗೆ ತಾವು ಕುಲಂಕುಷವಾಗಿ ಅವ್ರ ಹತ್ರ ಮಾತಾಡ್ಬೇಕು. ಖಂಡಿತ. ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಅನೇಕ ಚರ್ಚೆಗಳಾಗಿದ್ದಾವೆ. ನಾನು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ. ಒಳ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಡೆಪ್ಟಿ CM-ಗಾಗಲಿ ಬಹಳ ಸರಿಯಾದಂತ ಅರಿವಿದೆ ಮತ್ತು ಅವ್ರ ಕಾಳಜಿನೂ ಇದೆ. ಅದರಿಂದಾಗಿ ಮಾಡ್ತಾರೆ. ಆದ್ರೆ ಸಂದರ್ಭ ಈಗ ನೋಡಿ, ಜಾತಿ ಜನಗಣತಿ ಆದಂಗೆ ಅದು ಕೂಡ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭ ಆದಷ್ಟು ಬೇಗ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಮತ್ತು ನಿಮ್ಗೆ ಆಗ್ಲೇ ಹೇಳ್ದಂಗೆ ನಾನು ಒಳ ಮೀಸಲಾತಿಯ ಪರವಾಗಿದ್ದೀನಿ ಸರ್. ಬಹಳಷ್ಟು ವಿಳಂಬ ಧೋರಣೆ ಅನುಸರಿಸ್ತಾ ಇದ್ದಾರೆ ಸರ್. 30 ವರ್ಷದಿಂದ ಹೋರಾಟ ಮಾಡ್ತಾನೆ ಇದೆ ಸರ್. ತಾವು ಹಿರಿಯರಿದ್ದೀರಾ, ಕೂತು ಚರ್ಚೆ ಮಾಡಿ ಈಗ ನಿಮ್ಮ ಬಹಳಷ್ಟು ವ್ಯಾಲ್ಯೂಬಲ್ ಇರುತ್ತೆ ಸರ್. ನೀವು ಕೂತು ಚರ್ಚೆ ಮಾಡಿ. ಇಲ್ಲ, ಖಂಡಿತ. ಯಾಕಂದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಗೊಂದಲ ಆಯ್ತು. ಅದು ಯಾವ ರೀತಿ ಮಾಡಬೇಕು, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರೋದನ್ನ ಅದು ಊರ್ಜಿತ ಆಗಿರ್ಲಿಲ್ಲ. ಆದ್ರೆ ಜಡ್ಜ್ಮೆಂಟ್ ಬಂದ ಮೇಲೆ ನಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ. ಈಗ ಮಾಡೋದಕ್ಕೆ ಎಲ್ಲ ಇದು ಮಾಡಿದ್ರೆ, ಆದ್ರೆ ಎಂಪಿರಿಕಲ್ ಡೇಟಾ ಇರ್ಲಿಲ್ಲ. ಎಂಪಿರಿಕಲ್ ಡೇಟಾ ಕೂಡ ಈಗ ಈ ಸಮೀಕ್ಷೆ ಮಾಡಿದ್ರಿಂದ ಎಂಪಿರಿಕಲ್ ಡೇಟಾ ಕೂಡ ಸಿಕ್ದಂಗೆ ಆಗತ್ತೆ. ಆದ್ರಿಂದ ಈಗಂತೂ ಬಹಳ ಬೇಗ ಅದು ಬಹಳ ಜರೂರಾಗಿ ಆಗತ್ತೆ, ಖಂಡಿತ ಆಗತ್ತೆ. And to make this a mass movement, demanding a rollback of price of gas as also petrol and diesel, and give benefit to people of India, and also people of Karnataka. ಬಂಧುಗಳೇ, ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ಮನವಿ ಮಾಡಿದ್ದೀನಿ. ಈ ಒಂದು ಹೋರಾಟನ, ಆಂದೋಲನನ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತಲುಪಂಗೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಜನರ ಮೇಲೆ ಆಗ್ತಾ ಇರ್ತಕ್ಕಂಥ ₹7 ಹೊರೆ, ₹50 ಹೊರೆನ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ, ಮನವರಿಕೆ ಮಾಡಿ ತೆಗೆಯುವಂತ ಕೆಲಸನ ಮಾಡಬೇಕು ಕೂಡ ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾರೆ ಬಂಧುಗಳೇ. Lastly, I will say, please remember, they are not attacking Congress party. They are attacking the budget, the house and the thali of the common man. ಬಂಧುಗಳೇ, ಇವತ್ತು ನಾನು ಕಡೆಯಲ್ಲಿ ತಮ್ಮ ಮಾತು ಹೇಳ್ತಾ ಇದ್ದೀನಿ. ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಬಡವರು, ಸಾರ್ವಜನಿಕರ ಆರ್ಥಿಕತೆ,
ಅಂತಕ್ಕಂಥದ್ದು ಬಂಧುಗಳ ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. BJP attacked Srimati Sonia Gandhi and Rahul Gandhi ji only for this reason, that they are raising the voice of the people. That's why they are being charge sheeted. That's why they are being persecuted, only for raising the voice of people of India. ಬಂಧುಗಳೇ, ಇವತ್ತು ತಾವೆಲ್ಲ ಗಮನಿಸಿದಂಗೆ ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ, ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿ ಅವರು ನಿರಂತರವಾಗಿ ಕೋರ್ಟು ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೋನಿಯಾ ಗಾಂಧೀಜಿ ಅವರು, ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಂಪರವಾಗಿ ಧ್ವನಿ ಏರಿಸ್ತಾ ಇದ್ದಾರೆ, ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ, ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ, ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ, ಇಡಿ, ಐಟಿ, ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕುಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. Modi government attacks Rahul ji and Sonia ji because they know that they are the only guarantee of raising people's voice against Modi's atrocities. ಬಂಧುಗಳೇ, ಇವತ್ತು ಅವರು ಸೋನಿಯಾ ಗಾಂಧೀಜಿ ಅವರ ವಿರುದ್ಧವಾಗಿ, ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ, ಯಾಕಂದ್ರೆ ಒಂದಂತೂ ಖಚಿತವಾಗಿದೆ, ಒಂದಂತೂ ಗ್ಯಾರಂಟಿ ಆಗಿದೆ, ಬಡವರ ಪರವಾಗಿ, ಶೋಷಿತರ ಪರವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧೀಜಿ, ಸೋನಿಯಾ ಗಾಂಧೀಜಿ ಮಾತ್ರ ಅಂತ. ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲಾ ನೀತಿಗಳನ್ನ ನಾವು ಅಳವಡಿಸ್ತಾ ಇದ್ದಾರೆ ಬಂಧುಗಳೇ. So let's rise together and let's fight the costly BJP and their costly life and ensure that we make it a national movement, Karnataka wide movement, so that they are forced to roll back the price of gas cylinder as also petrol and diesel. Thank you. ಬಂಧುಗಳೇ, ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡುವಂಥದ್ದು, ಎಲ್ಲರೂ ಎದ್ದೇಳಿ, ಜಾಗೃತರಾಗಿ, ಸಂಘಟಿತರಾಗಿ, ಒಗ್ಗಟ್ಟಾಗಿ ಹೋರಾಟ ಮಾಡಿ, ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಒಂದು ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ, ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ, ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ. ನಮಸ್ಕಾರ. ಸಾಕು NSC ಅವರು, ಥ್ಯಾಂಕ್ ಯು ವೆರಿ ಮಚ್. ಸನ್ಮಾನ್ಯ ಸುಜಾತ ಸಾಹೇಬರಿಗೆ ಧನ್ಯವಾದಗಳು. ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೀವಿ. ಬೇಕಿದ್ದ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದೀವೋ, ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು.